ಕೋಟೆಕಾರ್ ಪಟ್ಟಣ ಪಂಚಾಯತ್ನಲ್ಲಿ ಬಿಜೆಪಿ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದಾಗಿನಿಂದ ಅಭಿವೃದ್ಧಿಯ ಕೆಲಸಗಳು ನಡೀತಾ ಇದೆ. ಅದೇ ರೀತಿ ಸುಮಾರು 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಬಡ ನಿವೇಶನ ರಹಿತರ ಅರ್ಜಿ ವಿಚಾರವಾಗಿ ಈಗಾಗಲೇ ನಿವೇಶನಕ್ಕಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಜಾಗವನ್ನು ಗುರುತಿಸಿಕೊಂಡಿದ್ರು ಎಂದು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೇತಬೈಲ ಹೇಳಿದ್ದಾರೆ. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಭಿವೃದ್ಧಿಯ ವಿಚಾರವಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ಮೋಹನ್ ರಾಜ್ ಮಾತನಾಡಿ, ಬಿಜೆಪಿ ಸದಸ್ಯರೋರ್ವರನ್ನ ನಿವೇಶನ ವಿಚಾರ ಮಾತನಾಡಿದ್ರು ಎಂಬ ಕಾರಣಕ್ಕಾಗಿ ಉಚ್ಚಾಟನೆ ಮಾಡಲಿಲ್ಲ. ಪಕ್ಷದ ಆಂತರಿಕ ವಿಚಾರದಲ್ಲಿ ಸತತ 1 ವರ್ಷದಿಂದ ಪಕ್ಷ ವಿರೋಧಿ ಚಟುವಟಿಕೆ ಕಂಡುಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಸಾಮಾನ್ಯ ಸಭೆಯಲ್ಲಿ ನಡೆದ ವಿಚಾರವಾಗಿ ಮಾಧ್ಯಮಗಳಲ್ಲಿ ಬಿತ್ತರಿಸಿದ ವಿಷಯಗಳ ಪೈಕಿ ಉಚ್ಚಾಟನೆ ಮಾಡಲಾಗಿದೆ. ಅದು ಪಕ್ಷದ ಆಂತರಿಕ ವಿಚಾರ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಸತೀಶ್ ಶೆಟ್ಟಿ ಮಾತನಾಡಿ, ನಿಗದಿಪಡಿಸಿದ ಜಾಗದಲ್ಲಿ ತ್ಯಾಜ್ಯ ಘಟಕ ನಿರ್ಮಾಣ ಮಾಡುವ ಬಗ್ಗೆ ಪ್ರಸ್ತಾಪನೆ ಬಂದಿತ್ತು. ಬಳಿಕ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹಾಗಾಗಿ ಆ ಜಾಗವನ್ನ ಕೇಸ್ ಇತ್ಯರ್ಥವಾಗುವವರೆಗೂ ಯಾರೂ ಬಳಸುವಂತಿಲ್ಲ. ಇದರ ಜೊತೆ ಬೇರೆ ಜಾಗವೊಂದನ್ನ ನಿವೇಶನಕ್ಕಾಗಿ ಗುರುತಿಸಿದ್ದೆವು. ಆ ಪ್ರದೇಶವು ಕಡಲ ಕೊರೆತದ ಹಿನ್ನೆಲೆ ನಿರಾಶ್ರಿತರ ತಾಣವಾಗಿ ಅಧಿಕಾರಿಗಳು ಪಂಚಾಯತ್ ಅನುಮತಿ ಇಲ್ಲದೆ ಬದಲಾಯಿಸಿದ್ರು. ಯಾವುದೇ ಭೂ ಮಾಫಿಯಾಗಳ ಪರವಾಗಿ ನಾವುಗಳು ಇಲ್ಲ, ಅಭಿವೃದ್ಧಿ ಮಾತ್ರ ಕರ್ತವ್ಯ ಎಂದು ಹೇಳಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರವೀಣ್ ಬಗಂಬಿಲ, ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಅತುಲ್ ಬಗಂಬಿಲ, ದಯಾನಂದ ತೊಕ್ಕೊಟ್ಟು ಉಪಸ್ಥಿತರಿದ್ದರು. ಜಾಗದಲ್ಲಿ ಕಸ ವಿಲೇವಾರಿ ತ್ಯಾಜ್ಯವನ್ನು ನಿರ್ಮಿಸುವ ಮೂಲಕ ಸಾರ್ವಜನಿಕರು ವಿರೋಧಪಡಿಸಿದ್ದರಿಂದ ಅದಕ್ಕೆ ಹೈಕೋರ್ಟ್ ತಡೆ ಇರುವುದರಿಂದ ಅಲ್ಲಿ ನಮಗೆ ನಿವೇಶನವನ್ನು ಕೊಡಲಿಕ್ಕೆ ಆಗಲಿಲ್ಲ. ಆ ಜಾಗದಲ್ಲಿ ನಿವೇಶನವನ್ನು ಕೊಡಲಿಕ್ಕೆ ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಹೈಕೋರ್ಟಲ್ಲಿ ಅಲ್ಲಿನ ಸಾರ್ವಜನಿಕರು ಸ್ಟೇ ಹಾಕಿದ್ದರಿಂದ ಆ ಜಾಗದಲ್ಲಿ ಏನು ಮಾಡಲು ಸಾಧ್ಯವಾಗಲಿಲ್ಲ. ನಮಗೆ ಸುಮಾರು 15 ವರ್ಷಗಳಿಂದ ಇದೇ ರೀತಿ ಬಹಳ ತೊಂದರೆಯನ್ನು ಅನುಭವಿಸಿದೆ. ಅದೇ ರೀತಿ ಉಳ್ಳಾಲದ ನಿರಾಶ್ರಿತರಿಗೆ 2 ಎಕರೆ ಜಾಗವನ್ನು ಅಲ್ಲಿ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನಿಗದಿಪಡಿಸಿದ್ದನ್ನು ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಅದನ್ನು ವಿರೋಧಿಸಿ ಅದನ್ನು ತಕ್ಷಣವೇ ಕ್ಯಾನ್ಸಲ್ ಮಾಡುವಲ್ಲಿ ಸಫಲರಾಗಿದ್ದಾರೆ. ಅದೇ ರೀತಿ ಬೇರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಭೂಮಾಫಿಯಾ ಅಂತ. ಆ ಭೂಮಾಫಿಯಾವನ್ನು ತಡೆಯುವುದರಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಅದಕ್ಕೆ ಸೂಕ್ತವಾದ ಕಾನೂನು ಸಲಹೆಗಳನ್ನು ಪಡೆದುಕೊಂಡು ಯಾವ ಅಧಿಕಾರಿಗಳಿಗೆ ಅದರ ಬಗ್ಗೆ ಮನವರಿಕೆ ಮಾಡಬೇಕು ಅದನ್ನೆಲ್ಲ ಮೆಸ್ಕಾಂ ಆಗಿರ್ಬೋದು, ರಾಜ್ಯ ಸರ್ಕಾರದ ಇನ್ನಿತರ ಯಾವುದೇ ಅಧಿಕಾರಿ ವರ್ಗಗಳ ಸಂಸ್ಥೆ ಇರಬಹುದು, ಅದೇ ರೀತಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಂದಿನ ಜಿಲ್ಲಾಧಿಕಾರಿಯಾದಂತಹ ನಮ್ಮ ಮುಲ್ಲೈ ಮುಗಿಲನಾಗಿರ್ಬೋದು, ದರ್ಶನ್ ಅವರು ಅವರಲ್ಲಿ ಹೋಗಿ ಚರ್ಚಿಸಿ ಮೆಸ್ಕಾಂನವರಿಗೆ ಆಗಲಿ ಎಲ್ಲರಿಗೂ ಅದರ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಭ್ರಷ್ಟ ಭೂ ಮಾಫಿಯಾವನ್ನು ತಡೆಯುವಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ಕೂಡ ನಿರ್ವಹಿಸುತ್ತಾ ಬಂದಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಗ್ರಾಮದ ಸದಸ್ಯರಿಗೆ ಸ್ಪಂದಿಸಿ ಇಷ್ಟರವರೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರವನ್ನು ನಡೆಸಿಕೊಂಡು ಬಂದಂತಹ ಹೆಗ್ಗಳಿಕೆ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ಗೆ ಇದೆ. ಆದ್ದರಿಂದ ನಮ್ಮ ಪಟ್ಟಣ ಪಂಚಾಯತ್ ಒಳ್ಳೆಯ ಒಂದು ಮಾದರಿ ಪಟ್ಟಣ ಪಂಚಾಯತ್ ಆಗಿ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತದೆ. ಆದ್ದರಿಂದ ನಾನು ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಎಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ನಿವೇಶನದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಅವರನ್ನು ಉಚ್ಚಾಟನೆ ಮಾಡಿದ್ದಲ್ಲ. ನಾವು ಪಕ್ಷಕ್ಕೆ ಸತತ 1.5 ವರ್ಷದಿಂದ ಪಕ್ಷದ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿದನ್ನು ಇಷ್ಟು ತನಕ ಅವರಿಗೆ ತಾಳ್ಮೆಯಾಗಿ ಅವರಿಗೆ ಸೂಚನೆ ಕೊಡ್ತಾ ಬಂದರೆ ಕೊನೆಗೆ ಪಕ್ಷದ ಒಂದು ದೃಶ್ಯ ಮಾಧ್ಯಮದಲ್ಲಿ ವರದಿಯಾದ ಸಾಮಾನ್ಯ ಸಭೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ವರದಿಯಾದಂತಹ ಕೆಲವೊಂದು ವಿಚಾರಗಳನ್ನು ಮನಗೆ ತೆಗೆದುಕೊಂಡು ಪಕ್ಷ ವಿರೋಧ ಚಟುವಟಿಕೆ ನಡೆಸಿದ ಬಗ್ಗೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಹೊರತು ಈ ಜನಪದ ನಿವೇಶನದ ಬಗ್ಗೆ ಮಾತಾಡಿದ್ದಕ್ಕೆ ತೆಗೆದುದಲ್ಲ. ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನ ಆಂತರಿಕ ವಿಚಾರನ ಇಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಬರುವುದಿಲ್ಲ. ಯಾವ ಕಾರಣಕ್ಕೋಸ್ಕರ ಅವರನ್ನು ಪಕ್ಷದ ಉಚ್ಚಾಟನೆ ಮಾಡಿದ್ರೆ ನಮ್ಗೆ ಆಂತರಿಕ ವಿಚಾರ ಪಕ್ಷದ ಅದನ್ನು ನಾವು ಚರ್ಚೆ ಮಾಡಿದ್ದೇವೆ. ಅದೆಲ್ಲವನ್ನು ಚರ್ಚೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ತೀರ್ಮಾನಕ್ಕೆ ಬಂದಿದ್ರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕೋಸ್ಕರ
ಆ ಜನಪರ ವಿಚಾರಕ್ಕೆ ಬಂದಂತ ವಿಚಾರದಲ್ಲಿ ಜನಪರ ನಿವೇಶನದ ಬಗ್ಗೆ ಮಾತಾಡಿದ್ದಕ್ಕೆ ಅವರನ್ನು ಪಕ್ಷದಿಂದ ಉಚ್ಚಾರಣೆ ಮಾಡಿದ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರು ಕೃಷ್ಣಮಾಧ್ಯಮಕ್ಕೆ. ಅದಕ್ಕೂ ಇದಕ್ಕೆ ಯಾವುದೇ ರೀತಿಯ ಸಂಬಂಧನೇ ಇಲ್ಲ. ನಮ್ಮ ಪರಿಪಾಠ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಅಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತೇವೆ. ಜನಪರ ಆಡಳಿತ ಕೊಡಬೇಕು ಎನ್ನುವ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಮಾಡಿ ನಾವಾಗಿ ಪರಿಹಾರ ಹುಡುಕುವಂತ ಕೆಲಸ ಜನರಿಗೆ ತೊಂದರೆ ಆಗಿದ್ರೆ ಅಲ್ಲಿ ಚರ್ಚೆ ಆಗ್ತದೆ. ಪ್ರತಿ ವಾರ್ಡಿನ ಸಮಸ್ಯೆ ಬಗ್ಗೆಯಲ್ಲಿ ಚರ್ಚೆ ಆಗ್ತದೆ. ಅಲ್ಲಿ ಆಗ ನಾವು ಜನರ ಸಮಸ್ಯೆ ಆಧಾರದಲ್ಲಿರ್ತಕ್ಕಂಥ ಪಾರ್ಟಿ. ಅದಕ್ಕೋಸ್ಕರ ಈ ಕ್ರಮ ತೆಗೆದುಕೊಂಡಿದ್ದೇವೆ. ಒಂದು ರೀತಿಯಲ್ಲಿ ನಿಮ್ಮ ಆಡಳಿತ ವೀಕ್ನೆಸ್ ಅನ್ನು ಹೊರಗೆ ತಂದಂಗಾಗಲಿಲ್ಲ. ಏಕೆಂದ್ರೆ ಆಡಳಿತ ವೀಕ್ನೆಸ್ ಇರುವುದರಿಂದ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಸಾಬೀತಾಗ್ತದೆ. ನೋಡಿ, ನಾನು ಸಾಮಾನ್ಯ ಸಭೆಯಲ್ಲಿ ನಾವಿದ್ದು ಎಸ್ಟಿಪಿ ಸದಸ್ಯರಿಗೆ ಅವಾಗ ಇರಲಿಲ್ಲ. ಅವರು ಪ್ರತಿಭಟನೆ ಬಂದ ಮೇಲೆ ಎಸ್ಟಿಪಿ ಬೇರೆ ಸದಸ್ಯರು ಬಂದದ್ದು. ಅಂದ್ರೆ ಒಂದು ಪಕ್ಷದ ಅಲ್ಲಿ ವೀಕ್ನೆಸ್ ಆಡಳಿತ ಇರುವುದರಿಂದ ಅಧಿಕಾರಿಗಳು ನೋಡಿ ಕೋಟೆಕಾಯಿ ಪಟ್ಟಣ ಪಂಚಾಯತಿಯಲ್ಲಿ ಏನಾಗಿದೆ, ಆಡಳಿತ ಭಾರತೀಯ ಜನತಾ ಪಾರ್ಟಿ ಇದೆ ಗೊತ್ತು. ರಾಜ್ಯ ಸರ್ಕಾರ ಯಾರದು ಗೊತ್ತಾ? ಕಾಂಗ್ರೆಸ್ ಸರ್ಕಾರ. ಏನ್ ಹೇಳ್ತೇನೆ ಎಲ್ಲವೂ ಹೇಳ್ತೇನೆ ನಾನು. ನೀವು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಎಲ್ಲಕ್ಕೂ ಉತ್ತರ ಕೊಡ್ತೇನೆ ನಾನು ಹೇಳ್ತೇನೆ. ಇವತ್ತು ನಮ್ಮ ಸ್ಥಳೀಯ ಶಾಸಕರು ಅಧಿಕಾರಿಗೆ ನೋಡಿ, ರಾಜ್ಯ ಸರ್ಕಾರ ಅವರ ಕೈಯಲ್ಲಿ ಇರುವಾಗ, ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಇದೆ, ಒಂದು ವೇಳೆಗೆ ಸ್ಥಳೀಯ ಆಡಳಿತ ಸ್ಪೀಕರ್ ಆಗಿದ್ದಾರೆ, ಈ ಎಲ್ಲ ವಿಚಾರಗಳು ಇರುವಾಗ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಒತ್ತಡ ಆಗ್ತಾರೆ. ಅವರ ಒಂದು ಏನು ಒತ್ತಡ ಆಗ್ತಾರೆ ಆ ಪ್ರಕಾರ ಅವರಿಗೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗಿರ್ತದೆ, ಕೆಲವೊಂದು ಈಗ ಇವನ್ ನೀವು ಹೇಳಿದಾಗ ನಡುಗುಮೇರನ್ನ ಅಕ್ರಮ ತೆರವುವಂತ ವಿಚಾರದಲ್ಲಿ ಕೂಡ ಅಧಿಕಾರಿಗಳು ಸ್ವಲ್ಪ ವಿಳಂಬ ಸಹಕಾರ ಇಲ್ಲದಿಂದ ಕಾರಣ ಸ್ವಲ್ಪ ವಿಳಂಬವಾಗಿದೆ. ಅಧಿಕಾರಿಗಳನ್ನು ಇದು ಕೆಲಸ ಮಾಡಿಸಲಿಕ್ಕೆ ನಿಮಗೆ ತಾಕತ್ತಿಲ್ಲ. ಈಗ ಅವರು ಸ್ವಲ್ಪ ನೀಡುತ್ತಲೇ ಇದ್ದಾರೆ ಮಾಡಿ. ಈಗ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯ ಬಳಿ ಹೋಗಿ ನೋಡಿ, ಯಾವುದೇ ಕಂದಾಯ ಇಲಾಖೆ ಯಾರು ಹೇಳಿ, ತಹಸೀಲ್ದಾರ್ ಮತ್ತು ಅದಕ್ಕೆ ಮೇಲೆ ನಮ್ಮ ಜಿಲ್ಲಾಧಿಕಾರಿ ಅವರ ಹತ್ರ ಹೋಗಿ ಈ ವಿಚಾರದಲ್ಲಿ ಮನವಿ ಕೊಟ್ಟಿದ್ದಾರೆ. ಅದು ತೆರವುಗೊಳಿಸಿಕೆ ತಮ್ಮ ಕಡೆಯಿಂದ ನಮಗೆ ಸಹಕಾರ ಬೇಕು. ತೆರವುಗೊಳಿಸಿಕೆ ನೋಡಿ, ಒಂದು ಗೊತ್ತಿದೆ, ಪಟ್ಟಣ ಪಂಚಾಯತ್ ಹೆಸರಲ್ಲಿ ಆರ್ಟಿಸಿ ಆಗಿದೆ ಅಂದ್ರೆ ಆರ್ಟಿಸಿ ಅವರ ಹೆಸರಲ್ಲಿ ಆದದ್ದು ಹೌದು, ನಿಯೋಜನೆ ಮಾಡಿದ್ದು ಹೌದು. ಆದ್ರೆ ನೇರವಾಗಿ ಪಟ್ಟಣ ಪಂಚಾಯತಿಗೆ ಅಲ್ಲಿ ಹೋಗಿ ಡೆಮಾಲಿಷ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ಕಂದಾಯ ಇಲಾಖೆಯಿಂದ ಇರುವಂತ ಕಾರಣ ಒಂದು ಗೊತ್ತು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಗೊತ್ತಾ? ಯಾವುದೇ ನಿವೇಶನ ಅಕ್ರಮವಾಗಿದ್ರು ಕೂಡ 15 ದಿವಸ ಮೊದಲು ನೋಟಿಸ್ ಕೊಡಲೇಬೇಕು, ಮ್ಯಾಂಡೇಟರಿ. ಕೊಡದಿದ್ರೆ ಅವರಿಗೆ ಕಾನೂನಿನಲ್ಲಿ ಅವಕಾಶ ಇದೆ ಅದನ್ನು. ಆದ್ರೆ ಎಲ್ಲ ಈ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು. ಒಂದು ಪಟ್ಟಣ ಪಂಚಾಯತ್ ಅಂತ ಹೇಳಿದ್ದಾರೆ, ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಏನು ಬೇಗ ಹೋಗಿ ಡೆಮಾಲಿಷ್ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಯಾವ ರೀತಿ ಕ್ರಮ ಅದನ್ನೇ ಮಾಡಿಕೊಂಡು ಹೋಗುವ ಹೊರತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ. ಅವರ ಸಂವಿಧಾನಿಕ ಹಕ್ಕು, ಮೂಲಭೂತ ಹಕ್ಕು ಅದನ್ನೇ